ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ದೇವಿ ಅನ್ನೋ ಮೂವಿಯ ಒಂದು ಇತ್ತೀಚೆಗೆ ಯುವ ರೈತ ಚೇತನ್ ಒಂದು ಅವರೇ ಕತೆ ಬರೆದು ಅವರೇ ನಾಯಕರಾಗಿ ಒಂದು ಸಿನಿಮಾವನ್ನು ಸೆಟ್ ಏರಿಸಬೇಕು ಅನ್ನೋಂತಹ ಒಂದು ಕನಸು ಇಟ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಸಾಂಗ್ನ ಒಂದು ಐಟಮ್ ಸಾಂಗ್ ಚಿತ್ರೀಕರಣ ನಡೀತಾ ಇದೆ. ಅದು ಅಬ್ಬಯ್ಯ ನಾಯ್ಡು ಸ್ಟುಡಿಯೋದಲ್ಲಿ ನಡೀತಾ ಇದೆ. ಇದರ ಒಂದು ಕೋರಿಯೋಗ್ರಾಫ್ ಮಾಡ್ತಾ ಇರೋದು ಡ್ಯಾನ್ಸ್ ಮೋಹನ್ ಸರ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ನೀವು ಕೊರಿಯೋಗ್ರಾಫ್ ಮಾಡಿದ್ದೀರಾ ಸರ್. ಡ್ಯಾನ್ಸು ಶಿವಣ್ಣವರಾಗಿರಲಿ, ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಮಾಡಿದ್ದೀರಾ ಸರ್. ಇವಾಗ ಒಬ್ಬ ಯುವ ರೈತ ಚೇತನ್ ಅವರು ಒಂದು ಕನಸನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಅವ್ರದ್ದು ಒಂದು ಐಟಮ್ ಸಾಂಗು ಸರ್. ಬಾಲಿವುಡಿಂದ ಸ್ನೇಹ ಗುಪ್ತಾ ಅವರನ್ನು ಕರೆಸಿದ್ದಾರೆ ಸರ್. ಏನು ಹೇಳ್ತೀರಾ ಸರ್? ತುಂಬ ಖುಷಿ ಆಗುತ್ತೆ. ಈಗ ಮೊನ್ನೆ ನಾನು ಒಂದು ಇಂಟರ್ವ್ಯೂಲಿ ನೋಡ್ತೀನಿ, ನಾನು ಇರಲಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಡಾಲಿ ಸಾರ್ ಏನು ಹೇಳಿದ್ದಾರೆ, ರೈತರ ಮಕ್ಕಳು ಬೆಳಿಬೇಕು ಅನ್ನೋದೊಂದು ನನಗೆ ಇಷ್ಟ ಆಯಿತು. ಪಾಪ ಅವ್ರು ತುಂಬ ಕನಸು ಎತ್ಕೊಂಡಿದ್ರು. ಮುಂಚೆ ಆಲ್ರೆಡಿ ಒಂದು ಸಿನಿಮಾ ಏನೋ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿ ಅದಾಗಿರಲ್ಲ. ಇದು ಕತೆ ತುಂಬ ಚೆನ್ನಾಗಿದೆ ದೇವಿ ಅಂತ. ಅದಕ್ಕೆ ಏನೇನು ಬೇಕೋ ಈ ಥರ ಈಗ ಇದನ್ನು ಪ್ಲ್ಯಾನ್ ಬೇರೆ ಥರ ಇತ್ತು. ಇಲ್ಲ ಸರ್ ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಓಕೆ ಮಾಸ್ಟರ್ ನೀವು ಏನು ಹೇಳ್ತೀರಾ ಹಾಗೆ ಅನ್ನೋ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವೇ ನೋಡಿದ್ದೀರಾ ಸೆಟ್ಟು. ಅದನ್ನು ತುಂಬ ಅದ್ದೂರಿಯಾಗಿ ಮಾಡಿಕೊಂಡು ಏನೇ ಕೇಳಿದ್ರು ಇಲ್ಲ ಅಂದರೆ ಸಪೋರ್ಟ್ ಮಾಡ್ತಾರೆ. ರೈತರ ಮಕ್ಕಳು ಬೆಳಿಬೇಕು ಅನ್ನೋದರ ಅದನ್ನು ಅವರು ತುಂಬ ಸಪೋರ್ಟ್ ಇದೆ ಸರ್. ಇದು ಒಂದು ಸೆಟ್ ಎಷ್ಟು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಥರ ಈ ಥರ ಒಂದು ಸೆಟ್ ಬೇಕು ಅಂತ? ಇಲ್ಲ, ನಾವು ಮುಂಚೆನೇ ಅದೇ ರೆಗ್ಯುಲರ್ ಅಡ್ಡದ ಥರ ಇದೊಂದು ಅಡ್ಡದ ಥರ ಫೀಲ್ ಮಾಡಿದರು ಡೈರೆಕ್ಟ್ರು. ಅದನ್ನು ಈ ಥರ ಮಾಡ್ಬೋದು ಅನ್ನೋ ಥರಕ್ಕೆ ನಾನು ಒಂದು ರೆಫರೆನ್ಸ್ ತೊಗೊಂಬಂದಮೇಲೆ ಅವ್ರಿಗೆ ತುಂಬ ಖುಷಿಯಾಗಿ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದನ್ನು ಮಾಡ್ತಾಯಿದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.